ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಿಖಿಲಗುಣನಿಕಾಯಂ ನಿತ್ಯನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧಸೌಖ್ಯಾತ್ಯುಪಾಯಂ ಸಕಲನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ ವಿಘ್ನೌಘವಾರಣಂ ಸತ್ಯಾಶೇಷವಿಶ್ವಸ್ಯ ಕಾರಣಂ ಕರುಣಾಸಿಂಧುಮಾನಂದತೀರ್ಥಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ವಿಷಯ ನಂದೇ ಆದ್ದರಿಂದ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಶ್ರವಣ ಮಾಡಬೇಕಾದ ಅನೇಕ ಪ್ರಕರಣಗಳನ್ನು ವೇದವ್ಯಾಸ ದೇವರು ಪುರಾಣಗಳಲ್ಲಿ ಹೇಳಿದ್ದಾರೆ. ತತ್ರಾಪಿ ಅಧಿಕ ಮಾಸದಲ್ಲಿ ಏನು ಮಾಡಬಾರದು ಅಂದರೆ ತೀರ್ಥಯಾತ್ರೆಯನ್ನು ಮಾಡಬಾರದಂತೆ. ಅಧಿಕ ಮಾಸದಲ್ಲಿ ಯಾವುದು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ವಿಧಿ ನಿಷೇಧಗಳನ್ನು ಶಾಸ್ತ್ರಗಳು ಕೊಡುವಾಗ ತೀರ್ಥಯಾತ್ರೆಯನ್ನು ಮಾಡಬಾರದು ಅಂತ ಹೇಳ್ತಾರೆ. ತೀರ್ಥಯಾತ್ರೆಯನ್ನು ಮಾಡಬಾರದು, ಆದರೆ ತೀರ್ಥಗಳ ಮಹಿಮೆಯನ್ನು ಕೇಳಬೇಕು ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ತೀರ್ಥ ಮಹಿಮಾ ಶ್ರವಣದಿಂದ ಕೋಟಿ ಅಶ್ವಮೇಧಯಾಗ ಮಾಡಿದ ಫಲ ಬರುತ್ತೆ ಅಂತ ವೇದವ್ಯಾಸ ದೇವರು ಪುರಾಣದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ತೀರ್ಥ ಮಹಿಮೆ, ತೀರ್ಥಗಳು ಮತ್ತು ಕ್ಷೇತ್ರಗಳು ಅಂತ ಎರಡು ವಿಭಾಗ ಮಾಡ್ತಾರೆ ನಮ್ಮಲ್ಲಿ. ಕೇವಲ ಈಗ ಹರಿದ್ವಾರಾದಿ ಕ್ಷೇತ್ರಗಳಿಗೆ ಹೋದರೆ ಅದು ತೀರ್ಥ, ಬದರಿಕಾಶ್ರಮಕ್ಕೆ ಹೋದರೆ ಅದು ತೀರ್ಥಕ್ಷೇತ್ರ. ಮತ್ತೆ ಕೆಲವು ಕಡೆಯಲ್ಲಿ ತೀರ್ಥ ಇರೋದಿಲ್ಲ, ಬರೀ ಭಗವಂತನ ದೇವತೆಗಳ ಸನ್ನಿಧಾನ ಮಾತ್ರ ಇರುತ್ತೆ. ಆ ಭಗವಂತನ ಸನ್ನಿಧಾನ ಮಾತ್ರ ಇರುವಂತಹ ಪ್ರದೇಶಗಳನ್ನು ಕ್ಷೇತ್ರ ಅಂತ ಕರೀತಾರೆ. ಕೇವಲ ತೀರ್ಥಗಳಿದ್ದರೆ ಅದನ್ನು ತೀರ್ಥ ಅಂತಾರೆ. ತೀರ್ಥ ಮತ್ತು ಕ್ಷೇತ್ರ ಎರಡೂ ಇದ್ದುಬಿಟ್ರೆ ಅದನ್ನು ತೀರ್ಥಕ್ಷೇತ್ರ ಅಂತ ಕರೀತಾ ಇದ್ದಾರೆ. ಒಟ್ಟಿನಲ್ಲಿ ನಾವು ಮಾಡಿದ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ ದೊಡ್ಡ ಸನ್ನಿಧಾನ ಇರುವಂತಹ ಜಾಗಗಳು ತೀರ್ಥಕ್ಷೇತ್ರಗಳು. ಅಂತಹ ತೀರ್ಥಗಳಲ್ಲಿ, ಅಂತಹ ಕ್ಷೇತ್ರಗಳಲ್ಲಿ ನಾವು ಮುಖ್ಯವಾಗಿ ಸ್ನಾನಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರಕಾರರು ತಿಳಿಸಿಕೊಡ್ತಾರೆ. ಆ ತೀರ್ಥಗಳಲ್ಲಿ ಎಲ್ಲೆಲ್ಲಿ ನಾವು ಯಾವ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅಂತ ಶಾಸ್ತ್ರಗಳ ಆದೇಶ ಮಾಡುವಾಗ ಮಹಾನದಿಗಳಲ್ಲಿ ಸ್ನಾನ ಮಾಡಬೇಕಂತೆ. ಮಹಾನದಿಗಳು ಅಂದರೆ ಡೈರೆಕ್ಟಾಗಿ ಸಮುದ್ರಕ್ಕೆ ಸೇರುವಂಥದ್ದು. ಕೃಷ್ಣ, ಗೋದಾವರಿ, ಗಂಗಾ ಇತ್ಯಾದಿಯಾದ ನದಿಗಳು, ಅದನ್ನು ಮಹಾನದಿಗಳು ಅಂತ ಕರೀತಾರೆ. ಅದಾದ ನಂತರದಲ್ಲಿ ನದಗಳು ಅಂತ, ಗಂಡು ನದಿಗಳು, ಈ ಬ್ರಹ್ಮಪುತ್ರ ಇತ್ಯಾದಿ ನದಿಗಳು, ಅದು ನದಿಗಳಲ್ಲ, ಅದು ನದ, ಅಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಸ್ರೋತಗಳು ಅಂತ, ಹಾಗೆ ಬೆಟ್ಟದಿಂದ ಬೀಳ್ತಾ ಇರುತ್ತೆ ಕೆಳಗಡೆಯಲ್ಲಿ, ಅಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಸರೋವರಗಳು, ಸ್ವಾಮಿ ಪುಷ್ಕರಣಿ, ಚಂದ್ರ ಪುಷ್ಕರಣಿ, ಮಾನಸ ಸರೋವರ ಇದೆಲ್ಲ ಇದೆ, ಅಲ್ಲಿ ಸ್ನಾನ ಮಾಡಬೇಕು ಅಂತ ಆದೇಶ ಮಾಡ್ತಾರೆ. ಒಟ್ಟು ಸರೋವರಗಳಲ್ಲಿ ಸ್ನಾನ ಮಾಡಬೇಕು ಅಂತ. ದೇವತೆಗಳು ನಿರ್ಮಾಣ ಮಾಡಿದ ತೀರ್ಥಗಳು ಅಂತ ಕೆಲವಿರುತ್ತೆ, ಅಲ್ಲಿ ಸ್ನಾನ ಮಾಡಬೇಕು. ಒಟ್ಟು 14 ಥರ ತೀರ್ಥಗಳನ್ನು ಆದೇಶ ಮಾಡ್ತಾರೆ. ಆ 14 ತೀರ್ಥಗಳಲ್ಲಿ ಕೊನೆ ತೀರ್ಥ, ಇವತ್ತು ನಮಗೆ ಕೊನೆ ತೀರ್ಥ ಯಾವುದು? ಟ್ಯಾಪ್ ವಾಟರ್ ಆಗಿಬಿಟ್ಟಿದೆ. ಆದರೆ ಶಾಸ್ತ್ರೀಯವಾಗಿ ಕೊನೆ ತೀರ್ಥ ಯಾವುದು ಅಂದರೆ ಕೂಪಾಹ ಸರ್ವಾಧಮಾಮತಾಹ ಅಂತ ರಾಘವೇಂದ್ರ ಸ್ವಾಮಿಗಳು ನದಿ ತಾರತಮ್ಯದಲ್ಲಿ ಹೇಳಬೇಕಾದ್ರೆ ತೀರ್ಥಗಳಲ್ಲಿ ಕೊನೆ ತೀರ್ಥ ಯಾವುದು ಅಂದರೆ ಕೂಪಗಳು. ಕೂಪ ಅಂದರೆ ಬಾವಿ. ವಾಪಿ ಅಂತ ಒಂದಿದೆ, ವಾಪಿ ಕೂಪ ಅಂತ. ವಾಪಿ ಅಂತಂದರೆ ಇಳಿದು ಸ್ನಾನ ಮಾಡುವಂಥ ಬಾವಿಗಳು, ಬಾವಿಗೆ ಮೆಟ್ಲಿರುತ್ತೆ ಆ ಬಾವಿಗಳು. ಅದಾದ ನಂತರದಲ್ಲಿ ಕೊನೆಗೆ ಬರುವಂಥದ್ದು ಕೂಪಗಳು. ಮಹಾನದಿಗಳಿಂದ ಕೂಪದವರೆಗೂ ಸ್ನಾನವನ್ನು ಮಾಡಲಿಕ್ಕಿರತಕ್ಕಂತಹ ಜಾಗಗಳು. ಅದರಲ್ಲಿ ಒಂದೊಂದು ನದಿಗಳಲ್ಲಿ ನಾವು ವಿಶೇಷವಾಗಿ ಸ್ನಾನವನ್ನು ಮಾಡೋದರಿಂದ ಇಷ್ಟು ದಿನ ಯಜ್ಞಗಳು, ಇಷ್ಟು ದಿನ ಉಪವಾಸ ಮಾಡಿದ ಫಲ ಅಂತ. ಅದಕ್ಕೆ ನಮ್ಮಲ್ಲಿ ತೀರ್ಥಗಳು ಅಂತಂದರೆ ಅಲ್ಲೇ ಹೋಗಿ ಸ್ನಾನ ಮಾಡಬೇಕು ಅಂತಿಲ್ಲ. ನಮ್ಮ ಮನೆಯಲ್ಲಿ ನಾವು ಬಿಸಿನೀರು ಸ್ನಾನ ಮಾಡ್ತೀವೋ, ತಣ್ಣೀರು ಸ್ನಾನ ಮಾಡ್ತೀವೋ, ಒಟ್ಟಿನಲ್ಲಿ ಬಕೆಟಲ್ಲಿ ನೀರಿರುತ್ತೋ, ಆ ನೀರಿನಲ್ಲಿ ಅನುಸಂಧಾನ ಮಾಡುವಾಗ ಸಕಲ ತೀರ್ಥಾಭಿಮಾನಿ ದೇವತೆಗಳು ಇದರಲ್ಲಿ ಇದ್ದಾರೆ ಅಂತ ಸ್ಮರಣೆ ಮಾಡಿಕೊಂಡ್ರೆ ಸಾಕು, ಮನೆಯಲ್ಲೇ ತೀರ್ಥ ಸ್ನಾನ ಮಾಡಿದ ಪುಣ್ಯ ನಮಗೆ ಬರ್ತಾ ಇದೆ. ಕಾರಣ ಅದೆಲ್ಲ ದೇವತೆಗಳು
ಅಭಿಮಾನಿಗಳು ಕರೆದ ತಕ್ಷಣ ಬರ್ತಾರೆ. ಹೇಗೆ ನವಗ್ರಹ ಪೂಜೆ ಮಾಡಿದಾಗ ಅಲ್ಲೆಲ್ಲೋ ಇರುವಂತಹ ಗ್ರಹ ನಮ್ಮನೆ ಧಾನ್ಯದಲ್ಲಿ ಬರ್ತಾನೋ ಸೂರ್ಯ ಚಂದ್ರ, ಹಾಗೆ ನದಿ ದೇವತೆಗಳು ಅಷ್ಟೇ. ನಾವು ಎಲ್ಲೇ ನಿಂತು ಕರೆದರೂ ಕೂಡ ನಮ್ಮ ನೀರಲ್ಲಿ ಬರ್ತಾರೆ. ಆದ್ದರಿಂದ ಸಮುದ್ರದಲ್ಲಿ ಸ್ನಾನ ಮಾಡಿಬಿಟ್ರೆ ಸಮುದ್ರಕ್ಕೆ ಯಾವ ನದಿಗಳು ಸೇರೋದಿಲ್ಲ. ಆ ನದಿಗಳಲ್ಲಿ ತುಂಗಭದ್ರೆ ಮೊದಲಾದ ನದಿಗಳಲ್ಲಿ ಸ್ನಾನ ಮಾಡಿದರೆ 3 ದಿನ ಉಪವಾಸವನ್ನು ಮಾಡಿದ ಫಲ ಅಂತ ಶಾಸ್ತ್ರ ಹೇಳುತ್ತೆ. ಯಾವ ನದಿಗಳು ಸಮುದ್ರಕ್ಕೆ ಸೇರುತ್ತೆ, ಕಾವೇರಿ, ಕೃಷ್ಣವೇಣಿ ಇತ್ಯಾದಿಯಾಗಿ ಆ ನದಿಗಳಲ್ಲಿ ಸ್ನಾನ ಮಾಡಿಬಿಟ್ರೆ 15 ದಿನಗಳಲ್ಲಿ ಉಪವಾಸವನ್ನು ಮಾಡಿದ ಫಲ, 15 ದಿನ ನಿರಂತರ ಉಪವಾಸವನ್ನು ಮಾಡಿದ ಫಲ ಈ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಬರುತ್ತೆ. ಸಮುದ್ರ ಸ್ನಾನ ಅಂತ ಮಾಡ್ತಾರೆ ಕೆಲವರು. ಈ ಉಡುಪಿ ಇತ್ಯಾದಿ ಯಾತ್ರೆಗೆ ಹೋದಾಗ ಸಮುದ್ರ ಸ್ನಾನ, ಆ ಸಮುದ್ರ ಸ್ನಾನವನ್ನು ಬರೀ ಪರ್ವಕಾಲದಲ್ಲಿ ಮಾತ್ರ ಮಾಡಬೇಕು ಅಂತ ಶಾಸ್ತ್ರ. ಕೆಲವು ಕಡೆ ಹೇಳಬೇಕಾದ್ರೆ ಅಮಾವಾಸ್ಯೆ ಸ್ನಾನ ಮಾಡಬೇಕು, ಹುಣ್ಣಿಮೆ ಸ್ನಾನ ಮಾಡಬೇಕು, ಗ್ರಹಣ ಕಾಲಗಳಲ್ಲಿ ಸಮುದ್ರ ಸ್ನಾನವನ್ನು ಮಾಡಬೇಕು ಅಂತ ಆದೇಶ ಮಾಡ್ತಾರೆ. ಆದರೆ ನಾವೆಲ್ಲ ಈ ಉಡುಪಿ ಯಾತ್ರೆ ಅಂತ ಮಾಡ್ತೇವೆ, ಯಾವಾಗಲೂ ಒಂದ್ಸಲ ಹೋಗೋದು, ಯಾವಾಗಲೂ ಒಂದ್ಸಲ ಯಾತ್ರೆ ಅಂತ ಮಾಡುವಾಗ ಅಲ್ಲಿ ನಮಗದು ತೀರ್ಥವೇ, ಯಾವಾಗ ಬೇಕಾದರೂ ಸ್ನಾನ ಮಾಡಬಹುದು. ಸಮುದ್ರದಲ್ಲಿ ಸ್ನಾನವನ್ನು ಮಾಡೋದ್ರಿಂದ 1 ತಿಂಗಳು ಉಪವಾಸವನ್ನು ಮಾಡಿದ, ಯಜ್ಞ ಮಾಡಿದ ಫಲ. ಮಾಸಸ್ಥ ಸರಿತಾಂಪತಿ. ಗೋದಾವರಿ ನದಿಯಲ್ಲಿ ನಾವು ಸ್ನಾನವನ್ನು ವಿಶೇಷವಾಗಿ ಮಾಡೋದ್ರಿಂದ 6 ತಿಂಗಳು ಉಪವಾಸವನ್ನು ಮಾಡಿದ ಫಲ ಬರುತ್ತೆ ಅಂತ ಹೇಳ್ತಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡೋದರಿಂದ 1 ವರ್ಷಗಳು ಉಪವಾಸ ಮಾಡಿದ ಫಲ. ಗೋದಾವರಿಯಲ್ಲಿ 6 ತಿಂಗಳು ಉಪವಾಸವನ್ನು ಮಾಡಿದ ಫಲ ಅಂತ ಹೇಳಿದ್ರೆ, ಗಂಗಾ ನದಿ ಸ್ನಾನ ಮಾಡಿದರೆ ವರ್ಷ ಉಪವಾಸ ಮಾಡಿದ ಫಲ. ನಮಗೆ ದಿನಪೂರ್ತಿ ಗಂಗಾ ನದಿ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಗೋದಾವರಿ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಸಮುದ್ರ ಸ್ನಾನ ಇಲ್ಲ. ಮತ್ತು ನಾವೆಲ್ಲ ಏನು ಮಾಡಬೇಕು ಅಂತಂದರೆ ಶಾಸ್ತ್ರ ಆದೇಶ ಮಾಡುತ್ತೆ, ನಿತ್ಯ ದೇವರ ತೀರ್ಥ ತಗೊಂಡ್ಬಿಡಿ ಸಾಕು ಅಂತ. ಅದು ನಮಗೆ ಆಗೋದಿಲ್ಲ, ಅದಕ್ಕೂ ಸೋಂಬೇರಿತನ ಬಂತು ಅಂದರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಯಾರಿಗೂ ಸಾಧ್ಯ. ನಾವು ಬೆಳಗ್ಗೆ ಹೇಳ್ತಾ ಇದ್ದ ಹಾಗೆ ಇದು ತಮಾಷೆಗಾದರೂ ಕೂಡ ದುಃಖ ಸಂಗತಿ ಏನು ಅಂದರೆ, ನಮಗೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ನಿರ್ಮಾಲ ತೀರ್ಥ ಆಗಬೇಕು ಅಂತಾರೆ. ನಿರ್ಮಾಲ ತೀರ್ಥ ಯಾವ್ದು ಹೇಳಿ? ಆ ನಿರ್ಮಾಲ್ಯ ಇಲ್ಲ ಅಂದರೆ ನಮ್ದು ಏನೂ ಆಗಲ್ಲ. ನಿರ್ಮಾಲ್ಯ ಶಬ್ದಕ್ಕೆ ಅರ್ಥ ಎಷ್ಟು ದೊಡ್ಡ ಅರ್ಥ ಇದೆ ಅದರಲ್ಲಿ ಅಂತಂದರೆ, ದೇವರಿಗೆ ದೊಡ್ಡ ತೀರ್ಥ ಅಲ್ಲ, ದೇವರಿಗೆ ಬೆಳಗಾಗಿದ್ದು ಅಭಿಷೇಕ ಮಾಡಿದಂತಹ ನಿರ್ಮಾಲ್ಯ ತೀರ್ಥವನ್ನು ತಗೊಂಡ್ರೆ 12 ವರ್ಷ ಉಪವಾಸ ಮಾಡಿದ ಫಲ. ಆ ನಿರ್ಮಾಲ್ಯವನ್ನು ನಾವು ಯಾವುದಕ್ಕೆ ಅಪ್ಲೈ ಮಾಡಿ ಹೇಳ್ತಾ ಇದ್ದೇವೆ? ಕಾಫಿಯ ನಿರ್ಮಾಲ್ಯ ಅನ್ನೋದು. ಯಾರನ್ನಾದರೂ ಬೈದು ಬಿಟ್ಟರೆ ಅವರಿಗೆ ಸಹಸ್ರನಾಮಾರ್ಚನೆ ಆಯಿತು ಅನ್ನೋದು, ಯಾರಿಗಾದರೂ ಹೊಡೆದ್ರೆ ಮಂಗಳಾರತಿ ಆಯಿತು ಅನ್ನೋದು, ಅಥವಾ ಯಾರಾದರೂ ಅವರ ದುಃಖವನ್ನು ಹೇಳ್ತಾ ಇದ್ದರೆ ತುಂಬ ಏನು ಪುರಾಣ ಹೇಳ್ತಾ ಇದ್ದಾನೆ ಅವನು ಅಂತ ಹೇಳೋದು, ಯಾರ್ದಾರು ಗಲಾಟೆ ಮಾಡ್ತಾ ಇದ್ದರೆ ಮಹಾಭಾರತ ಆಗ್ತಾ ಇದೆ ಅವ್ರ ಮನೆಯಲ್ಲಿ, ರಾಮಾಯಣ ಆಗುತ್ತೆ ಅನ್ನೋದು. ನಮ್ಮ ಶಾಸ್ತ್ರಗಳಿಗೆ, ನಮ್ಮ ಗ್ರಂಥಗಳಿಗೆ, ನಮ್ಮ ತೀರ್ಥಗಳಿಗೆ ಅಪಚಾರವನ್ನು ನಾವೇ ಮಾಡಿದ್ರೆ ಬೇರೆಯವರು ಮುಸಲ್ಮಾನರು ಬೈತಾರೆ, ಕ್ರಿಶ್ಚಿಯನ್ರು ಬೈತಾರೆ ಅಂತ ಅರ್ಥನೇ ಇಲ್ಲ. ನಮಗೆ ಅರ್ಥನೇ ಇಲ್ಲ. ನಾವೇ ಬೈತಾ ಇರ್ತೀವಿ. ಕೊನೆ ನಮಸ್ಕಾರ ಮಾಡೋದು ನಾವೇ ದೇವರಿಗೆ, ಓ ನಮಸ್ಕಾರ ಅಂತ ನಾವೇ ಮಾಡ್ತೀವಿ. ತೀರ್ಥಕ್ಷೇತ್ರ ಯಾತ್ರೆ ನಾವೇ ಮಾಡ್ತೀವಿ. ಅದೊಂದು ದೊಡ್ಡ ಪುರಾಣ ಆಗಿದೆಯಪ್ಪ, ಅವ್ರ ಮನೆ ದೊಡ್ಡ ರಾಮಾಯಣ ಆಗಿದೆ, ಮಹಾಭಾರತ ಆಗಿದೆ ಅಂತ ನಾವೇ, ಯಾವ ಗ್ರಂಥಗಳು ನಮಗೆ ಮೋಕ್ಷಕ್ಕೆ ಕಾರಣ ಆಗುತ್ತೆ, ಪಾಪ ಪರಿಹಾರ ಮಾಡುತ್ತೆ, ಆ ಎಲ್ಲ ಗ್ರಂಥಗಳನ್ನು ನಮ್ಮ ಮನೆ ಗಲಾಟೆಗೆ ನಾವು ಸಮೀಕರಿಸಿ ಹೇಳ್ತೇವೆ ಅಂತಂದರೆ ನಮ್ಮನ್ನು ಯಾವ ಗುರುಗಳು ಅನುಗ್ರಹ ಮಾಡ್ತಾರೆ, ಯಾವ ದೇವತೆ ಉದ್ಧಾರ ಮಾಡ್ತಾನೆ? ಆದ್ದರಿಂದ ಮಾತಾಡಬಾರದು. ದೇವರಿಗೆ ಅಭಿಷೇಕ ಮಾಡಿದಂಥ ನಿರ್ಮಾಲ್ಯವನ್ನು 3 ಸಲ ತೊಗೊಂಡ್ಬಿಟ್ರೆ ದಿನಕ್ಕೆ 3 ಬಾರಿ 36 ವರ್ಷ ಉಪವಾಸ ಮಾಡಿದ ಫಲ ಕೊಡ್ತಾರೆ ದೇವರು. 36 ವರ್ಷ ಉಪವಾಸ ಮಾಡಿದ ಫಲ ಒಂದು ದಿನಕ್ಕೆ. 1 ತಿಂಗಳು ತಗೊಂಡ್ರೆ ಎಷ್ಟಾಯಿತು? ಕೋಟಿ ಕೋಟಿ ವರ್ಷಗಳು ಉಪವಾಸ ಮಾಡಿದ ಫಲ ಅನಾಯಾಸವಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ಕೂತಲ್ಲ, ಯಾವ ತೀರ್ಥಕ್ಕೆ ಹೋಗೋದು ಬೇಡ, ಯಾವ ಕ್ಷೇತ್ರಕ್ಕೆ ಹೋಗೋದು ಬೇಡ, ಏನೂ ಬೇಡ. ನಿತ್ಯ ಶಾಲಗ್ರಾಮಕ್ಕೆ ಪೂಜೆ ಮಾಡಿ ನಿರ್ಮಾಲ್ಯ ತೀರ್ಥ ತಗೊಂಡ್ರೆ 36 ವರ್ಷ ಉಪವಾಸ ಮಾಡಿದ ಫಲವನ್ನು ಭಗವಂತ ಕೊಡ್ತಾನೆ. ಆದ್ದರಿಂದ ತೀರ್ಥ ಅಂತನ್ನೋದು ಅತ್ಯಂತ ಪವಿತ್ರವಾದಂತಹ ಒಂದು ವಸ್ತು. ಅಂತಹ ತೀರ್ಥ ಭಗವಂತನ ಪಾದಗಳಿಂದ ಬಂದಾಗ ಅದನ್ನು ನದಿಗಳು ಅಂತ ನಾವು ಅದನ್ನು ಕರೀತಾ ಇದ್ದೇವೆ. ಅಂತಹ ನದಿಗಳಲ್ಲಿ ನಮಗೆರಡು ಪ್ರಧಾನವಾದಂತಹ ನದಿಗಳು ಅನ್ನೋದನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಒಂದು ದಕ್ಷಿಣದ 2 ಗಂಗೆಗಳು ಅಂತ ಅದನ್ನು ಕರೀತಾರೆ. ಒಂದು ತುಂಗಭದ್ರಾ ನದಿಯ ಆ ಕಡೆಯಲ್ಲಿರತಕ್ಕಂಥ ಒಂದು, ತುಂಗಭದ್ರೆಯ ಈ ಭಾಗದಲ್ಲಿರ್ತಕ್ಕಂಥ ಒಂದು, ಅದರ ಮಧ್ಯದಲ್ಲಿ ಒಂದು ಸೇರಿಕೊಂಡಿದೆ. ಅದನ್ನು ಕೃಷ್ಣವೇಣಿ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಕೃಷ್ಣವೇಣಿ ತೀರ್ಥ
ಅದರ ಮಧ್ಯದಲ್ಲಿದೆ ಕೃಷ್ಣವೇಣಿ, ಆ ಕಡೆಯಲ್ಲಿ ಒಂದು, ಕೃಷ್ಣವೇಣಿ ಈ ಕಡೆಯಲ್ಲಿ ಒಂದು. ಕೃಷ್ಣವೇಣಿಯ ಈ ಭಾಗದಲ್ಲಿ ಹರಿಯುವಂತಹ ನದಿ ಗೋದಾವರಿ, ಕೃಷ್ಣವೇಣಿಯ ಆ ಭಾಗದಲ್ಲಿ ಹರಿಯುವಂತಹ ಅತ್ಯಂತ ಪವಿತ್ರವಾದ ಮಹಾನದಿ ಅದು ಕಾವೇರಿ. ಆದ್ದರಿಂದ ನಾವು ಸಂಕಲ್ಪಾದಿಗಳನ್ನು ಮಾಡುವಾಗ ಗೋದಾವರಿಯ ದಕ್ಷಿಣೇ ತೀರೆ ಅಂತ ಹೇಳ್ತೇವೆ. ಆ ಕಡೆ ಇರತಕ್ಕಂಥವರು ಕಾವೇರಿಯ ಉತ್ತರೇ ತೀರೆ ಶಾಸ್ತ್ರ ಆದೇಶ ಮಾಡುತ್ತೆ, ಹೇಳಲೇಬೇಕು. ಗೋದಾವರಿ ಕಾವೇರಿಯವ್ರ ಮಧ್ಯೆ ಇದೆಲ್ಲ ಹೇಳ್ತಾ ನಾವು ಸಂಧ್ಯಾವನೆ ಮಾಡಿದೆ 2 ನಿಮಿಷ. ನೀವು ಗೋದಾವರಿ ಕಾವೇರಿ ಮಧ್ಯ ಅಂತ ಕೂತ್ರೆ ಎಲ್ಲಿ ಇಷ್ಟುದ್ದ ಆಗುವುದು, ಸಂಧ್ಯಾವನೆ ಆಗಲ್ಲ ಅಂತಂದರೆ ಸಂಕಲ್ಪ ಮಾಡಬೇಕು. ಮಾಡುವಾಗ ಗೋದಾವರಿ ಕಾವೇರಿಯೋರ್ ಮಧ್ಯಪ್ರದೇಶೇ ತುಂಗಭದ್ರಾಯ ಉತ್ತರೆ ಅಥವಾ ದಕ್ಷಿಣೆ ಅಂತ ಆಲೋಚನೆ ಮಾಡಿಕೊಂಡು ಸಂಧ್ಯಾವಂದನಾದಿಗಳನ್ನು ಮಾಡಬೇಕು. ಒಂದು ಗೋದಾವರಿ, ಮತ್ತೊಂದು ಕಾವೇರಿ. ಆ ಗೋದಾವರಿ ಅಂತನ್ನೋದು ಅದು ಹುಟ್ಟಿನ ವೈಭವ ಅಪಾರವಾದದ್ದು. ಅಧಿಕ ಮಾಸದಲ್ಲಿ ತೀರ್ಥಯಾತ್ರೆ ಮಾಡಬಾರ್ದಂತೆ. ಮೊದಲೇ ಹೇಳಿದೆ ನಾನು, ತೀರ್ಥಗಳ ಮಹಿಮೆಯನ್ನು ಕೇಳಬೇಕಂತೆ, ನದಿಗಳ ಮಹಿಮೆಯನ್ನು ಕೇಳೋದ್ರಿಂದ ಆವಾಗ ಹೇಳಿದೆ 10 ಕೋಟಿ ಅಶ್ವಮೇಧ ಯಾಗ ಮಾಡಿದ ಫಲ. ಒಂದು ಸಲ ಭಾರತ ದೇಶದಲ್ಲಿ 12 ವರ್ಷಗಳ ಕಾಲ ದೊಡ್ಡ ಬರಗಾಲ ಅನ್ನೋದು ಬಂತು. ಬರಗಾಲ ಅನ್ನೋದು ಬಂದಾಗ ಯಾರಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ಯಾರಿಗೆ ಸಾಧನೆಯನ್ನು ಮಾಡಿಕೊಳ್ಳುವಂಥ ವ್ಯಕ್ತಿಗಳಿಗೆ. ಮೊನ್ನೆ ಕೋವಿಡ್ ಬಂತಲ್ಲ, ಬಂದಾಗಿಂದ ಏನಾಯಿತು, ಇದೇ ಜೀವನ ಆಯಿತು ಪಂಡಿತರಿಗೆಲ್ಲ ಅಲ್ವಾ. ಇವಾಗಿದೆ ಅಂದರೆ ಸಾಧನೆ ಮಾಡ್ಕೊಳ್ಬೇಕು ಅನ್ನೋ ಅನುಕೂಲ ಇದ್ದರೆ, ಮನಸ್ಸಿದ್ರೆ ಯಾವುದೋ ಒಂದು ಆಗತ್ತೆ ಅಲ್ವಾ. ಆದ್ದರಿಂದ ಸಾಧನೆ ಮಾಡಬೇಕು ಅಂತ ಅಂದುಕೊಂಡ ಮುನಿಗಳಿಗೆ ಎಲ್ಲಿ ಹೋಗ್ಬೇಕು? ಅವರು ಊರೆಲ್ಲ ಯಾತ್ರೆ ಮಾಡ್ತಾ ಬರ್ತಾರೆ, ಎಲ್ಲಿ ನೀರಿದೆ, ಸಾಧನೆಗೆ ಅವಕಾಶ ಎಲ್ಲಿದೆ ಅಂತ ನೋಡ್ತಾ ನೋಡ್ತಾ ಬರುವಾಗ ಗೌತಮ ಋಷಿಗಳ ಆಶ್ರಮ ಅತ್ಯಂತ ಸಂಪದ್ಭರಿತವಾಗಿತ್ತು. ಆ ಗೌತಮ ಋಷಿಗಳ ಆಶ್ರಮ 2 ಇದೆ. ಒಂದು ಉಡುಪಿ ಹತ್ತಿರದಲ್ಲಿ ಕುಂಭಾಸಿ ಅಂತ ಬರುತ್ತೆ, ಕುಂಭಾಸಿ ಕ್ಷೇತ್ರ, ಅಲ್ಲಿ ಒಂದು ಗೌತಮಾಶ್ರಮ ಇದೆ. ನಾಸಿಕ ಮಹಾರಾಷ್ಟ್ರ, ಅಲ್ಲೊಂದು ಗೌತಮ ಪ್ರದೇಶ ಇದೆ. 2 ಗೌತಮಾಶ್ರಮ. ಗೌತಮಾಶ್ರಮಕ್ಕೆಲ್ಲ ಬ್ರಾಹ್ಮಣರು ಬರ್ತಾರೆ, ಮುನಿಗಳು. ಸ್ವಾಮಿ ನಿಮ್ಮ ಮನೆಯಲ್ಲಿ ಸ್ನಾನ ಅನೇಕ ಮಾಡ್ಬೋದಾ? ಮಾಡ್ಕೊಂಡಿರಪ್ಪ, ಮಳೆ ಬರೋ ತನಕ. 12 ವರ್ಷ ಆಯಿತು, ಒಳ್ಳೆ ಮಳೆ ಬಂತು, ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಆಗ ಅವರು ಮನೆಗೆ ಹೋಗ್ತೀವಿ ಅಂತಂದರು. ಗೌತಮರಂತಾರೆ, ಹೇಗಿದ್ರು ಬಂದಿದ್ದೀರಿ, ನಿಮಗೆಲ್ಲ ವಯಸ್ಸಾಗಿದೆ, ಇನ್ನೆಷ್ಟು ದಿನ ಒಟ್ಟಿಗೆ ಸಾಧನೆ ಮಾಡ್ಕೊಂಡು ನಮ್ಮ ಆಶ್ರಮದಲ್ಲಿ ಎದ್ದು ಬಿಡೋಣ ಬನ್ನಿ ಅಂತಂದಾಗ ಅವರಂತಾರೆ, ಬೇರೆಯವರ ಮನೆಯಲ್ಲಿ ಮಾಡಿದ ಕಾರ್ಯಕ್ರಮಗಳಿಗೆ ಆದಷ್ಟು ಫಲ ಅನ್ನೋದು ಕಡಿಮೆ. ನಮ್ಮನೆಯಲ್ಲಿ ನಾವು ಮಾಡಿದ ಸ್ನಾನ, ಸಂಧ್ಯಾ ವಂದನೆ, ದಾನ, ದೇವರ ಪೂಜೆ, ದೀಪ ಹಚ್ಚೋದು, ನಮಸ್ಕಾರ ಎಲ್ಲಕ್ಕೂ ಎಷ್ಟು ಫಲ ಬರುತ್ತೆ. ಅದು ಔಟ್ಸೈಡಲ್ಲಿ ಬೇರೆಯವರ ಜಾಗದಲ್ಲಿ ಮಾಡೋದ್ರಿಂದ ಫಲ ಕಡಿಮೆ. ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರುವಾಗ ಗಂಗಾ ನದಿ ಸ್ವಲ್ಪ ದುರಹಂಕಾರ ಬಂದ್ಬಿಟ್ಟಿದೆ ಅಂತ ಅವಳಿಗೆ. ನಾನು ಶಿವನ ತಲೆ ಮೇಲೆ ಕೂತ್ಕೊಂಡಿದ್ದೀನಿ, ಪಾರ್ವತಿ ಶಿವನ ತೊಡೆ ಮೇಲೆ ಕೂತಿದ್ದಾಳೆ. ತೊಡೆ ಮೇಲೆ ಕೂತವಳು ದೊಡ್ಡವಳು, ತಲೆ ಮೇಲೆ ಕೂತವಳು ದೊಡ್ಡವಳು ಅಂದಾಗ ತಲೆ ಮೇಲೆ ಕೂತವಳೇ ಉತ್ತಮಳು ಅಂತ ಅವಳಿಗೆ ಸ್ವಲ್ಪ ತಲೆ ತಿರುಗಿತು ಗಂಗಾದೇವಿಗೆ. ಅದು ಪಾರ್ವತಿ ದೇವಿ ಗೊತ್ತಾಯಿತು. ಏನಾದರೂ ಮಾಡಿ ಗಂಗೆಗೆ ಅಹಂಕಾರ ಕಡಿಮೆ ಮಾಡಬೇಕಲ್ಲ ಅಂತ ಆಲೋಚನೆ ಮಾಡ್ತಾ ಗಣೇಶಂಗೆ ಹೇಳ್ತಾಳೆ, ಗಣೇಶ ನೋಡು, ಏನು ವ್ಯಾಪಾರ ಮಾಡೋಕ್ಕಾಗತ್ತೋ ಮಾಡು, ಗಂಗೆಯ ದುರಹಂಕಾರವನ್ನು ನಾವು ಕಡಿಮೆ ಮಾಡಲೇಬೇಕು ಅಂದಾಗ ಗಣೇಶ ಬ್ರಹ್ಮಚಾರಿ ರೂಪದಿಂದ ತಿರುಗ್ತಾ ಇದ್ದ. ಗೌತಮರಾಶ್ರಮಕ್ಕೆ ಬಂದ. ಅಲ್ಲಿ ಹೇಳ್ತಾನೆ, ಏನ್ರಿ ಬ್ರಾಹ್ಮಣರೇ, ನೀವೆಲ್ಲ ಪ್ರವಚನ ಪಾಠ ತಪಸ್ಸು ಮಾಡೋರಾಗಿ ಬೇರೆ ಯಾರದೋ ಆಶ್ರಮದಲ್ಲಿ, ನೀವು ನಿಮ್ಮನೆ ಬೀಗ ಹಾಕೊಂಡು ಬೇರೆ ಯಾರದೋ ಆಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದೀರಿ, ಏನು ಕಥೆ ನಿಮ್ಮದು? ಪುಣ್ಯ ಎಲ್ಲ ಯಾರಿಗೆ ಹೋಗ್ತಾ ಇದೆ? ಗೌತಮರಿಗೆ ಹೋಗ್ತಾ ಇದೆ. ನೋಡಿ, ಕಷ್ಟ ಬಂದಾಗ ಆಶ್ರಯ ಕೊಟ್ಟವರು ಗೌತಮರು ಅಂತ ಮರ್ತೋಯ್ತವಾಗ. ಇವಾಗ ನಾವು ಮಾಡಿದ ಪುಣ್ಯ ಗೌತಮರಿಗೆ ಹೋಗ್ತಾ ಇದೆಯಲ್ಲ ಅಂತ ಏನು ಮಾಡಬೇಕು ಅಂತ ಬ್ರಹ್ಮಚಾರಿ ಕೇಳಿದಾಗ ಅವನಂತಾನೆ, ತುಂಬ ಬಡಕಲಾದ ಒಂದು ದನ ಸೃಷ್ಟಿ ಮಾಡ್ರಿ, ಅದು ಮುಟ್ಟಿದ್ರೆ ಸತ್ತು ಹೋಗ್ಬೇಕಲ್ಲ, ಗಾಳಿ ಹಾಕಿದ್ರೆ ಹೋಗ್ಬಿಡ್ಬೇಕು. ಅಂಥ ದನ ನೀವು ತಪಸ್ಸಿನ ಸೃಷ್ಟಿ ಮಾಡಿ ಗೌತಮರ ಗದ್ದೆ ಬಿಡಿ, ಅದು ತಿನ್ಬೇಕು. ಅದನ್ನು ನೋಡಿ ಗೌತಮರು ಓಡಿಸ್ಬೇಕು, ಸತ್ತು ಹೋಗ್ಬೇಕು. ಅದು ನಿಮಗೆ ಗೋಹತ್ಯೆ ಬಂತು ಅಂತ ಕಳಿಸ್ಬಿಡಿ ಅವರನ್ನು. ಹಾಗೆ ಮಾಡ್ತಾರೆ ಗೌತಮರು. ಸುಮ್ಮನೆ ಹೀಗಂತಾರೆ, ಗಾಳಿ ಹಾಕ್ತಾರೆ ಕೈಯಲ್ಲಿ, ಸತ್ತೇ ಹೋಯ್ತು ಗೋವು. ಎಲ್ಲಿ ಗೋಹತ್ಯೆ ಮಾಡ್ತಾರೆ ಅಲ್ಲಿ ಇರಬಾರ್ದು ಅಂತ ಬ್ರಾಹ್ಮಣರಿಗೆ ಹೊರಟು ಹೋದರು. ತುಂಬ ದುಃಖ ಆಯಿತು ಗೌತಮರಿಗೆ. ಏನಿದು ಸಮಸ್ಯೆ ಆಯ್ತಲ್ಲ, ತಪಸ್ವಿಗಳನ್ನು ಮನೆಗೆ ಕರೆಸಿ ಗೋಹತ್ಯೆ ಮಾಡುವಂಥ ಪಾಪಕ್ಕೆ ನಾನು ಗುರಿಯಾದ್ನಲ್ಲ ಅಂತ ತಪಸ್ಸು ಮಾಡಿ ರುದ್ರದೇವರಿಂದ ಅವರ ಅನುಗ್ರಹವನ್ನು ಪಡೀತಾರೆ. ಅವ್ರು ಏನು ಬೇಕು ಅಂತಂದಾಗ, ನನ್ನ ಸತ್ತು ಹೋದ ಗೋವನ್ನು ಬದುಕಿಸಿ ಗೋಹತ್ಯಾ ದೋಷ ದೂರ ಮಾಡಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದಾಗ ತಲೆ ಮೇಲಿದ್ದ ಗಂಗೆಯನ್ನು ಕೆಳಗಿಳಿದು ಕಳಿಸ್ತಾರೆ. ಆ ಗಂಗೆ ಗೋವಿನ ಮೇಲೆ ಹರಿತಾಳೆ. ಗೋವು ಬದುಕಿತು. ಅವತ್ತಿನಿಂದ ಗೋವನ್ನು ಬದುಕಿಸಿದಂತಹ ವಾರಿ ನೀರು. ಆದ್ದರಿಂದ ಅದಕ್ಕೆ
ಗೋದಾವರಿ ಎಂಬುದಾಗಿ ಹೆಸರಾಗಿದೆ. ಅಂತಹ ಗೋದಾವರಿ ತೀರ್ಥದಲ್ಲಿ ವೀರನಾರಾಯಣ ಅನ್ನುವಂತಹ ಒಂದು ಭಗವದ್ ರೂಪವನ್ನು ಅನುಸಂಧಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಸ್ತೋತ್ರ ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಅದನ್ನು ಗುರುಗ್ರಹ ಬೃಹಸ್ಪತ್ಯಾಚಾರ್ಯರು ಸಿಂಹರಾಶಿಯನ್ನು ಪ್ರವೇಶ ಮಾಡಿದಾಗ ಆ ಗೋದಾವರಿ ಪುಷ್ಕರ ಅಂತಾಗುತ್ತೆ. ವಿಶೇಷವಾದಂತಹ ಗಂಗಾ ಸನ್ನಿಧಾನ. ಆವಾಗ ಆ ಗೋದಾವರಿ ದೇವಿಯಲ್ಲಿ ಸ್ನಾನವನ್ನು ಮಾಡಬೇಕು ಅಂತಾರೆ. ಇದು ಗೋದಾವರಿಯ ಜನ್ಮ. ಈ ಗೋದಾವರಿಯ ಜನ್ಮವನ್ನು ಯಾರು ಶ್ರವಣ ಮಾಡ್ತಾರೆ ಅಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಗೋವಿಗೆ ತೊಂದರೆಯನ್ನು ಕೊಡುವುದರಿಂದ ಏನು ಪಾಪ ಅಂತ ಇದೆ ಆ ಪಾಪಗಳ ಪರಿಹಾರ. ಗೋವಿಗೆ ತೊಂದರೆ ಕೊಡೋದು ಅಂದ್ರೆ ಏನು ಗೊತ್ತಾ? ಹೊಡೆಯೋದಲ್ಲ. ನಿತ್ಯ ನಾವು ಊಟ ಮಾಡ್ತೀವಲ್ಲ, ಒಂದು ತುತ್ತು ಗೋವಿಗೆ ಹಿಡಿದೇ ಊಟ ಮಾಡಿಬಿಟ್ರೆ ಗೋಹತ್ಯೆ ಬರುತ್ತೆ ಅಂತ. ಇದು ಯಾರೂ ಮಾಡಲ್ಲ. ನಾವು ಒಂದು ಗೋಗ್ರಾಸ ಅಂತ ಇಡಲೇಬೇಕು. ಗೋಗ್ರಾಸ ಅಂತ ಹಿಡಿದೆ ನಾವು ಊಟ ಮಾಡಿಬಿಟ್ರೆ ಗೋಹತ್ಯೆ ಮಾಡಿದ ಪಾಪ. ಗೋವು ನಿಂತಿದೆ, ಅದನ್ನು ಮುಟ್ಟಿದೆ, ಹಾಗೆ ಹೋಗ್ಬಿಟ್ರೆ ಗೋಹತ್ಯೆ ಪಾಪ. ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲಿ ಗೋವಿದೆ, ನಮಸ್ಕಾರ ಮಾಡಿದೆ ಹಾಗೆ. ಗೋವು ಅಂದರೆ ಯಾವ ಗೋವು? ಶುದ್ಧ ದೇಶೀ ತಳಿ ಆಗಿರ್ತಕ್ಕಂಥ ಗೋವು, ಡೈನಾಸರ್ಗಳಲ್ಲ ಅಲ್ವಾ. ಆದ್ದರಿಂದ ಅಂಥ ಗೋವುಗಳಲ್ಲಿ ಭಗವಂತನ ವಿಶೇಷವಾದಂತಹ ಸನ್ನಿಧಾನ ಇದೆ. ಆ ಗೋದಾವರಿ ನದಿ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ತೀರ್ಥ ಅದು. ಆಮೇಲೆ ಗೌತಮರು ಶಾಪ ಕೊಟ್ಟಿದ್ದು ಬ್ರಾಹ್ಮಣರಿಗೆ, ನೀವೆಲ್ಲ ಬೇಕು ಅಂತ ನನಗೆ ಗೋಹತ್ಯೆ ತಂದುಬಿಟ್ರಿ, ನಿಮಗೆ ವಿದ್ಯೆ ಇದೆ, ತಪಸ್ಸಿದೆ, ಎಲ್ಲ ನಾಶ ಆಗೋಗಲಿ ಅಂತ ಶಾಪ ಕೊಟ್ಟರು. ಆಗ ಶಾಪ ಕೊಟ್ಟದ್ದಕ್ಕೆ ವೇದಗಳೆಲ್ಲ ಖಿಲವಾದಾಗ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಭಗವಂತ ಅವತಾರ ಮಾಡಿ ನಿರ್ಮಾಣ ಮಾಡಿದ ಮಹಾಗ್ರಂಥ ಬ್ರಹ್ಮಸೂತ್ರಗಳು, ಪುರಾಣಗಳು, ಶಿವನ್ ಮಹಾಭಾರತ, ವೇದಗಳ ವಿಭಾಗ. ವೇದವ್ಯಾಸ ದೇವರ ಅವತಾರಕ್ಕೆ ಕಾರಣವಾದಂಥ ಒಂದು ಘಟನೆ ಇದೆ ಗೋದಾವರಿ ತೀರ್ಥ. ಅದಾದ ಮೇಲೆ ಕಾವೇರಿ, ಚತುರ್ಮುಖ ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿ ಬಂದ ಮಹಾನುಭಾವಗಳು. ಕವೇರ ಅಂತೊಬ್ಬ ಮುನಿ, ಆ ಕವೇರ ಮುನಿಗಳಿಗೆ ಮಗಳಾಗಿ ಅವತಾರ ಮಾಡ್ತಾಳೆ. ಕವೇರ ಮುನಿಗಳ ಮಗಳಾದ್ದರಿಂದ ಅವಳಿಗೆ ನಾಮಕರಣ ಆಯಿತು ಕಾವೇರಿ. ಯಾರಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಆಲೋಚನೆ ಮಾಡುವಾಗ ಎಲ್ಲ ನದಿಗಳು ಉತ್ತರದಲ್ಲೇ ಇದೆ, ದಕ್ಷಿಣಕ್ಕೊಂದು ನದಿ ಬೇಕಲ್ಲ ಅಂತ ಆಲೋಚನೆ ಮಾಡುವಾಗ ದಕ್ಷಿಣಕ್ಕೆ ಬಂದ ಮುನಿಗಳು ಯಾರು ಅಂತ ನೋಡ್ತಾರೆ ಅಗಸ್ತ್ಯರು. ಆ ವಿಂಧ್ಯ ಪರ್ವತ ಬೆಳೀತಾ ಇದೆ, ಬೆಳೆಯುವಾಗ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಬ್ರಹ್ಮದೇವರ ಆದೇಶದಂತೆ ಅಗಸ್ತ್ಯ ಮುನಿಗಳು ಬರ್ತಾರೆ. ಅವ್ರು ಸೌತಲ್ಲೇ ಸೆಟ್ಲ್ ಆಗೋದು. ಅವರಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಆ ಅಗಸ್ತ್ಯರು ಏನು ಮಾಡ್ತಾರೆ, ಆ ಹೆಂಡತಿಯನ್ನು ಹೊರಗೆಲ್ಲೂ ಬಿಡ್ತಾ ಇಲ್ಲ, ಕಾಪಾಡ್ತಾ ಇದ್ರು. ಇಂದ್ರದೇವರಿಗೆ ಗೊತ್ತಾಯಿತು, ಇವಳು ನದಿಯಾಗಿ ಹರಿಬೇಕಾದವಳು ಅಗಸ್ತ್ಯರ ಮನೆ ಒಳಗೆ ಕೂತ್ಕೊಂಡಿದ್ದಾಳೆ, ಏನಾದರೂ ಮಾಡಬೇಕಲ್ಲ ಅಂತಂದಾಗ ಇಂದ್ರ ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಅಂತ ಅಗಸ್ತ್ಯರಿಗೆ ಗೊತ್ತಾಗಿ ಅವಳನ್ನು ಅವಳ ಕಮಂಡದಲ್ಲಿ ಹಾಕೊಂಡ್ಬಿಟ್ರು. ಸಾಧನೆಯನ್ನು ಮಾಡ್ತಾ ತಲಕಾವೇರಿ ಅಂತ ಪ್ರದೇಶ ಅಲ್ಲಿದ್ದಾಗ ಇಂದ್ರದೇವರು ಕಾಗೆ ರೂಪದಿಂದ ಬಂದು ಕೆಳಗೆ ಬೀಳಿಸ್ಬಿಟ್ರು ಕಮಂಡಲವನ್ನು. ಆ ಕಮಂಡಲುವಿನಿಂದ ಹರಿದ ನೀರೇ ತೀರ್ಥವಾಗಿ ಇವತ್ತು ಕಾವೇರಿ ಮಹಾನದಿಯಾಗಿ ಹರಿತಾ ಇದೆ. ಕಾವೇರಿಯಲ್ಲಿ ಸ್ನಾನ ಮಾಡುವಾಗ ರಂಗನಾಥನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಕಾ ಅಂದರೆ ಪಾಪಗಳು, ದೋಷಗಳು, ಆ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ತಾಳಾದ್ದರಿಂದ ಕಾ. ಸ್ನಾನ ಮಾಡುವಾಗ ತುಲಾ ಮಾಸದಲ್ಲಿ ಕಾವೇರಿ ಸ್ನಾನ ವಿಶೇಷ ಅಂತಾರೆ. ವೇ ಅಂತಂದರೆ ನಾವೇನು ಅಪೇಕ್ಷೆ ಪಡ್ತೇವೆ ಅದೆಲ್ಲವನ್ನು ಕೊಡ್ತಾಳೆ, ವೇಕಾರ ವಾಂಛಿತ ಪ್ರದಹ. ರೀ ಅಂದರೆ ತತ್ವಜ್ಞಾನವನ್ನು ಕೊಟ್ಟು ತನ್ಮೂಲಕ ಮೋಕ್ಷವನ್ನು ಕೊಡ್ತಾಳಾದ್ದರಿಂದ ಪಾಪ ಪರಿಹಾರ, ಇಷ್ಟಸಿದ್ಧಿ, ಮೋಕ್ಷ ಈ ಮೂರನ್ನೂ ಕೊಡುವ ಕಾರಣ ಅವಳನ್ನು ಕಾವೇರಿ ಅಂತ ಕರೀತಾರೆ. ಈ ಪ್ರಕಾರವಾಗಿ ತೀರ್ಥಗಳಲ್ಲಿ ಉತ್ತಮವಾದ ತೀರ್ಥ ಗಂಗಾ, ಗಂಗೆ ಆದಮೇಲೆ ಗೋದಾವರಿ, ಗೋದಾವರಿ ಆದಮೇಲೆ ಕೃಷ್ಣವೇಣಿ, ಆ ಕೃಷ್ಣವೇಣಿ ನದಿಗೆ ಸಮಾನವಾಗಿರ್ತಕ್ಕಂಥ ತೀರ್ಥಗಳು ಸ್ವಾಮಿ ಪುಷ್ಕರಣಿ, ಚಂದ್ರ ಪುಷ್ಕರಣಿ, ಮಾನಸ ಸರೋವರ. ಹೀಗೆ ನಾವು ಸ್ನಾನ ಮಾಡುವಂಥ ತೀರ್ಥಗಳಲ್ಲಿ ನಮ್ಮ ಮನೆಯ ಬಚ್ಚಲ್ ಮನೆಯಲ್ಲಿರತಕ್ಕಂಥ ಬಕೆಟ್ ತನಕ ಯಾವ ಯಾವ ಕ್ರಮದಲ್ಲಿ ನಮಗೆ ನೀರು ಬಂದಿದೆ ಅನ್ನೋದನ್ನು ಅನುಸಂಧಾನ ಮಾಡಿಕೊಂಡು ಸ್ನಾನ ಮಾಡಿದಾಗ ಮಾತ್ರ ಅದೇನಾಗುತ್ತೆ, ಸ್ನಾನ. ಇಲ್ಲಾಂದರೆ ಮೈ ತೊಳ್ಕೊಳ್ಳೋದಷ್ಟು. ಸ್ನಾನ ಆಗಲಿಲ್ಲ, ಪುಣ್ಯ ಬರಲಿಲ್ಲ. ಆದ್ದರಿಂದ ತೀರ್ಥಗಳ ಸ್ಮರಣೆ, ತೀರ್ಥ ದೇವತೆಗಳ ಅನುಸಂಧಾನ ವಿಶೇಷವಾದ ಪುಣ್ಯಕ್ಕದು ಕಾರಣ ಆಗುತ್ತೆ ಅಂತ ಹೇಳ್ತಾ, ಗೋದಾವರಿ ಮತ್ತು ಕಾವೇರಿ ಆ ಎರಡೂ ತೀರ್ಥಗಳ ಸ್ಮರಣೆಯಿಂದ ತದಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ರಂಗನಾಥಾಭಿನ್ನ ವೀರನಾರಾಯಣ ಸುಪ್ರೀತನಾಗಿ ನಮ್ಮೆಲ್ಲರಿಗೂ ವಿಶೇಷವಾದಂಥ ತತ್ವಜ್ಞಾನವನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣ.